ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೆಸರು ಕಾಳಾತು, ಹೆಸರು ಬೇಳೆ ಆತು, ಪ್ರೋಟೀನಿನ ಖಜಾನೆ ಅಂತ. ಇದರಿಂದ ನಿಮಗೆ ರುಚಿಕರವಾದ ಬಾಯಲ್ಲಿಟ್ಟರೆ ಕರಗುವಂತ ಹೆಸರು ಬೇಳೆ ಹಲ್ವಾನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಹಲ್ವಾ ಮಾಡಲು ಒಂದು ಬಟ್ಲದಷ್ಟು ಬೇಳೆಯನ್ನು ತೆಗೆದುಕೊಂಡು 2 ತಾಸು ತನಕ ನೆನೆಸ್ಬಿಟ್ಟು ಅದರ ಒಳಗಡೆಯಿಂದ ನೀರೆಲ್ಲ ಬಸ್ಬಿಟ್ಟು ಹಂಚಿನ ಮೇಲೆ ಲೋ ಫ್ಲೇಮ್ನಲ್ಲಿ ಹೆಸರು ಬೇಳೆಯನ್ನ ಕೆಂಪು ಬಣ್ಣ ಬರುವವರೆಗೆ ಘಮ ಘಮ ಅನ್ನುವರೆಗೆ ಹುರ್ಕೊಳ್ಬೇಕು. ಹುರಿದಾಗ ಇದು ತುಂಬಾ ಕಟ್ಟಿ ಆಗ್ಬಿಡುತ್ತೆ. ಆ ಬೇಳೆಯನ್ನ ತೆಗೆದುಕೊಂಡು ಆರಿಂದ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಈ ತರ ನುಣ್ಣಗೆ ಹಿಟ್ಟಿನ ತರ ಆಗ್ಬಿಡುತ್ತೆ. ಈ ಹಿಟ್ಟನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು 2 ಚಮಚದಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಗೋಡಂಬಿ, ಬಾದಾಮಿ, ಪಿಸ್ತಾನೆಲ್ಲಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗಿಂದ ಅವನ್ನ ಒಂದ್ ಬಟ್ಲಕ್ಕೆ ತೆಗೆದಿಟ್ಕೊಂಡ್ಬಿಟ್ಟು 5-6 ಚಮಚ ತುಪ್ಪನ ಹಾಕೊಂಡ್ಬಿಟ್ಟು 2 ಚಮಚದಷ್ಟು ಬಾಂಬೆ ರವಾ, 1-2 ಚಮಚದಷ್ಟು ಕಡಲೆ ಹಿಟ್ಟು, ಇವು ಎರಡನ್ನು ಸೇರಿಸಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿಂದ ಬೇಳೆ ಹಿಟ್ಟನ್ನು ತಗೊಂಡ್ಬಿಟ್ಟು ಇದೇ ತುಪ್ಪದಲ್ಲಿ ಕೈ ಬಿಡದೆ ಘಮ ಬರುವವರೆಗೂ ಹುರಿದುಕೊಂಡು ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಇದನ್ನ ಕೈ ಬಿಡದೆ ಹುರಿದುಕೊಳ್ತಾ ಇದ್ದೀನಿ. ಕೈ ಬಿಟ್ರೆ ಸೀದು ಹೋಗ್ಬಿಡುತ್ತೆ, ಅದಕ್ಕೆ ಕೈ ಬಿಡದೆ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಹುರಿದುಕೊಂಡು 2-3 ಚಮಚ ಹಾಲಿನ ಪೌಡರ್ ಅನ್ನ ಹಾಕೊಂಡು 2 ಚಮಚ ತುಪ್ಪನ ಹಾಕೊಂಡ್ಬಿಟ್ಟು ಮತ್ತೆ ಹುರಿದುಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹುರಿತೀವೋ ಅದರಷ್ಟೇ ಘಮಘಮಿಸುವ ಹಲ್ವಾ ರೆಡಿ ಆಗುತ್ತೆ. ಬೇಳೆಯ ಸಮ ಪ್ರಮಾಣದಷ್ಟೇ ಸಕ್ಕರೆನ ತಗೊಂಡು ಈಗ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ. ಪಕ್ಕಕ್ಕೆ ಇನ್ನೊಂದು ಗ್ಯಾಸ್ ಮೇಲೆ ಬೇಳೆಯ 4 ಪಟ್ಟು ನೀರನ್ನ ಕುದಿಸ್ಕೊಂಡಿದ್ದೀನಿ. ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಂಡ್ಬಿಟ್ಟು ಕುದ್ದಿರುವ ನೀರನ್ನ ಈ ಹಲ್ವಕ್ಕೆ ಸ್ವಲ್ಪನ ಹಾಕೊಂತ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಮತ್ತೆ ಸ್ವಲ್ಪ ಹಾಕಿ ಎಲ್ಲಾ ನೀರನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಮತ್ತೆ 4 ಚಮಚ ತುಪ್ಪನ ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಕುದಿಸ್ಕೊಂಡು ಮಾಡ್ಕೊಂಡಿರುವ ಗೋಡಂಬಿ ದ್ರಾಕ್ಷಿಯನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಇನ್ನ ಒಂದ್ 4 ಚಮಚ ತುಪ್ಪನ ಹಾಕೊಂಡ್ಬಿಟ್ಟು ಇದು ಮುಚ್ಚಳನ ಮುಚ್ಚಿಬಿಟ್ಟು 5-10 ನಿಮಿಷದವರೆಗೆ ಚೆನ್ನಾಗಿ ಬೇಯಲು ಬಿಡ್ತಾ ಇದ್ದೀನಿ. ಇದು ಚಲೋತ್ನಾಗ ಬೆಂದಿಂದ ಇನ್ನಿಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಇನ್ನ 5 ನಿಮಿಷ ಮತ್ತೆ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟು ತುಪ್ಪ ಜಾಸ್ತಿ ಹಾಕ್ತಿವೋ ಅದರಷ್ಟೇ ಸಾಫ್ಟ್ ಆದ ಹಲ್ವಾ ರೆಡಿ ಆಗುತ್ತೆ. ತುಂಬಾನೇ ಹೆಲ್ದಿ ಆದ ಎಲ್ಲರಿಗೂ ಇಷ್ಟವಾದ ಹಲ್ವಾ ರೆಡಿ ಆಯ್ತು. ನನ್ನ ರೆಸಿಪಿ ಹೆಂಗ್ ಅನ್ಸಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಲೈಕ್ ಮಾಡ್ರಿ, ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡ್ರಿ. ನನ್ನ ವಿಡಿಯೋ ನೋಡುವ ಎಲ್ಲಾ ವೀಕ್ಷಕರಿಗೂ ಧನ್ಯವಾದ.